ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದೇನಪ್ಪ ಇದು ಯೂಟ್ಯೂಬ್ ನೇಮ್ ಬೇರೆ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು. ಎಸ್, ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಎ ವ್ಲಾಗ್ಸ್ ಅಂತ ಅಂದು ಮಾಡಿದಾಗ ಒಂದಿನ ಎರಡಿನ ಅಷ್ಟೇ ಇದ್ದಿತ್ತು. ಈಗ ಸಿಕ್ಕಾಬಿಟ್ಟೆ ಎ ವ್ಲಾಗ್ಸ್ ಅಂತ ಆಗಿದೆ. ಅದಕ್ಕೆ ಯಾಕೋ ನನಗೆ ಬೇಡ ಅಂತ ಅನ್ನಿಸ್ತು. ಅಂತಲೂ ಏನಕ್ಕೆ ಇಟ್ಟಿದ್ದು ಅಂತ ಅಂದರೆ, ನಾವು ಎಲ್ಲರೂ ಅವ್ರವ್ರ ಹೆಸರು ಇಟ್ಕೊಂಡಿರ್ತಾರೆ. ಬಟ್ ನಾವು ನನ್ನ ಹಸ್ಬೆಂಡ್ ಸೇರಿಕೊಂಡು ನಮ್ಮ ಕೆಲಸದನ್ನು ಇಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಇಟ್ಟಿದ್ದು. ಅವರು ಆಡಿಟರು, ಸೊ ನಾನು ಜರ್ನಲಿಸ್ಟ್. ಸೊ ಹಾಗಾಗಿ ಎ ಅಂದರೆ ಆಡಿಟರ್, ಜೆ ಅಂದರೆ ಜರ್ನಲಿಸ್ಟ್. ಸೊ ಹಾಗಾಗಿ ಎ ವ್ಲಾಗ್ಸ್ ಅಂತಂದು ಇಟ್ಟಿದ್ದು. ಸೊ ಇದು ಸ್ವಲ್ಪ ಯುನಿಕ್ಕಾಗಿ ಚೆನ್ನಾಗಿರುತ್ತೆ ಅಂತ ಇಟ್ಟಿದ್ದು. ಬಟ್ ಇದು ಮೊನ್ನೆ ನಾನು ನೋಡಿದಾಗ ವ್ಲಾಗ್ಸ್ ಅಂತ ಯಾರನ್ನೇ ಸರ್ಚ್ ಮಾಡ್ತಿದ್ರಂತೆ. ನನಗೆ ಕೇಳಿದೆ ಯಾವುದು ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೇಳಿದಾಗ ವ್ಲಾಗ್ಸ್ ಅಂತ ಹೇಳಿದ್ದು. ಸೊ ಅದಕ್ಕೆ ಅವರು ಕೂಡ ಓಕೆ ಅಂತೇಳಿ ವ್ಲಾಗ್ಸ್ ಅಂತ ಮಾಡಿದಾಗ ಸಿಕ್ಕಾಬಿಟ್ಟೆ ವ್ಲಾಗ್ಸ್ ಅಂತ ಬರ್ತಾ ಇದೆ, ಏನು ಯಾವುದಂತ ಗೊತ್ತಾಗ್ತಿಲ್ಲ ಅಂತ. ಅದಕ್ಕೆ ನಾನು ಡೀಪ್ ಇಟ್ಟಿದ್ದೀನಿ ನೋಡಿ ಅಂತ ಹೇಳಿದಾಗ ಆವಾಗ ಓಕೆ ಇದೆ, ತುಂಬ ಜನ ವ್ಲಾಗ್ಸ್ ಅಂತ ಇದೆ ಅಂತ ಹೇಳಿದರು. ನಾನು ಕೂಡ ಎಲ್ಲ ತೆಗೆದು ನೋಡಿದಾಗ ಹೌದಲ್ವಾ, ಎಷ್ಟೊಂದು ಅಂತ ಇದೆ. ಸೊ ನೇಮ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಚೇಂಜ್ ಮಾಡಿರುವಂಥದ್ದು. ಆ್ಯಕ್ಚುಲಿ ಮುಂಚೆ ಚಂದು ಓಂಕಾರ್ ವ್ಲಾಗ್ಸ್ ಅಂತಲೇ ಇಟ್ಟಿದ್ದೆ. ಅದಾದಮೇಲೆ ಬೇಡ, ನನ್ನ ಹೆಸರಿಗಿನ ನಾವು ಮಾಡುವಂಥ ಕೆಲಸದ ಹೆಸರಿಡಬೇಕು ಅಂತಂದು ಇಟ್ಟಿದ್ದಂಥದ್ದು. ಆದರೆ ಈಗ ಮತ್ತೆ ಸೇಮ್ ಅದನ್ನೇ ಇಡಬೇಕಾದಂಥ ಪರಿಸ್ಥಿತಿ ಬಂತು. ಯಾಕಂದರೆ ಹೇಳಿದ್ನಲ್ಲ ಆ ಥರ ಆಗುತ್ತೆ, ಯಾಕೋ ಬೇಡ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಚೇಂಜ್ ಮಾಡಿದ್ದು. ಸೊ ಇನ್ನು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಮೋಜ್ ಆಗಿರ್ಬೋದು, ಎಲ್ಲದರಲ್ಲೂ ನಾನು ಚಂದು ಓಂಕಾರ್ ಅಂತಲೇ ಇರೋದು. ಸೊ ಅದಕ್ಕೆ ಯೂಟ್ಯೂಬಲ್ಲೂ ಸೇಮ್ ಇರಲಿ ಅಂತಂತೇಳಿ ಅದನ್ನು ಇಟ್ಟಿದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ ನೋಡಬೇಕಪ್ಪ ಅಂತಂದರೆ ವ್ಲಾಗ್ಸ್ ಅಲ್ಲ, ಇನ್ಮೇಲಿಂದ ಚಂದು ಓಂಕಾರ್ ವ್ಲಾಗ್ಸ್ ಅಂತ ಇಟ್ಟಿದ್ದೀನಿ. ಸೊ ಅದನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ. ಸೊ ಇನ್ನು ಮಾರ್ನಿಂಗ್ 4 o'clock ಎದ್ದುಬಿಟ್ಟು ನನ್ನ ರೂಟೀನ್ನ ಸ್ಟಾರ್ಟ್ ಮಾಡಿಕೊಂಡೆ. ಎದ್ದು ಫ್ರೆಶ್ ಅಪ್ ಆಗಿ ಮಿರರ್ಗೆ ಒಂದು ವಿಶ್ ತಿಳಿಸಿ ನನಗೆ ನಾನು ಪ್ರೀತಿಸ್ತಿದ್ದೀನಿ, ನಿನ್ನೂ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ನನ್ನ ಪ್ರೀತಿಸ್ಕೊಂಡು ನಿನ್ನೂ ನಾನು ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಆ್ಯಕ್ಚುಲಿ ಮಲಗಿರ್ತೀವಲ್ಲ ನೈಟು, ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ಒಂದು 5 ನಿಮಿಷ ಗ್ರ್ಯಾಟಿಟ್ಯೂಡ್ ಹೇಳೋವಂಥದ್ದು ಅದೊಂದು ಅಭ್ಯಾಸ ಆಗಿದೆ. ಅದಾದಮೇಲೆ ಬಂದು ಮಿರರ್ ಮುಂದೆ ನಿಂತ್ಕೊಂಡು ಸ್ವಲ್ಪ ಸೆಲ್ಫ್ ಲವ್ ಮಾಡಿಕೊಂಡು ನಮ್ಮ ದೇವರಿಗೆ ನಮಸ್ಕಾರ ಮಾಡಿ ಅದಾದಮೇಲೆ ನೀರು ಕುಡಿಬೇಕಲ್ವ, ಬಿಸಿನೀರು ಕುಡಿಬೇಕು ಅಂದರೆ ಬಿಸಿನೀರಿಗೆ ನಿಜವಾಗ್ಲೂ ಹಾಗೆ ಕುಡಿಯುವಾಗ ನೀವು ಮಲಾಸನದಲ್ಲಾದರೂ ಕುತ್ಕೊಂಡು ಕುಡೀರಿ ಅಥವಾ ನಿಂತ್ಕೊಂಡಾದರೂ ಕುಡೀರಿ. ಇವತ್ತಿನ ದಿನ ನನ್ನ ಒಂದು 3 ಕೆಲಸಗಳು ಆಗಲಿ ಅಂತಂದು ಪ್ರೇಯರ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡಿಕೊಂಡು ನೀವು ಕುಡಿದಾಗ ನಿಜವಾಗ್ಲೂ ನೀವು ಅದನ್ನು ಏನೋ ವರ್ಕೌಟ್ ಆಗುತ್ತೋ ಇಲ್ಲೋ ಅಂತೇಳಿ ಯೋಚನೆ ಮಾಡ್ತಾ ನೀವು ಕುಡಿಯೋದಲ್ಲ. ಆ ಒಂದು ತುಂಬಾ ಬಿಲೀವ್ ಇಟ್ಕೋಬೇಕು, ನಂಬಿಕೆ ಇಟ್ಕೊಂಡು ನೀವು ಕೆಲಸ ಮಾಡಿದಾಗ ಅದು ಖಂಡಿತವಾಗಿಯೂ ನೆರವೇರುತ್ತೆ. ಅದು ನಿಜವಾಗ್ಲೂ ರಿಯಲಿಯಾಗಿ ನನಗೆ ಆಗಿರುವಂಥದ್ದು. ಇನ್ನೊಂದೇನೆಂದರೆ, ನನಗೆ ಯಾವುದು ವರ್ಕೌಟ್ ಆಗಿದೆ, ನನಗೇನು ನನ್ನಲ್ಲಿ ನನಗೇನು ಬದಲಾವಣೆ ಆಗಿದ್ದೀನಿ, ಈ ಒಂದು ಕೆಲಸ ಮಾಡಿದಾಗ ಇದು ಚೇಂಜಸ್ ಆಗಿದೆ ಅಂದಾಗ ನಿಮಗೆ ಹೇಳುವಂಥದ್ದು. ಯಾಕಂದರೆ ಸುಮ್ಮನೆ ಯಾರಿಗೂ ಏನು ಹೇಳಲಿಕ್ಕಾಗಲ್ಲ. ಈಗ ಯಾರೂ ಸಹ ದಡ್ಡರು ಕೂಡ ಅಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಕೆಲಸ ನೀವು ಪ್ರತಿನಿತ್ಯ ಮಾಡಿ. ನಾನು ಯಾವಾಗಲೂ ಪ್ರತಿನಿತ್ಯ ಮಾಡ್ತೀನಿ ಅಂತ ಹೇಳಲ್ಲ, ವಾರದಲ್ಲಿ 3 ಸಲ ನಾನು ವಾಟರ್ ಮ್ಯಾನಿಫೆಸ್ಟ್ ಮಾಡ್ಕೊತೀನಿ. ಇನ್ನು ಬೇರೆ ಟೈಮಲ್ಲೆಲ್ಲ ಮಲಾಸನಲ್ಲಿ ಕುತ್ಕೊಂಡು ಕುಡಿತೀನಿ. ಸೊ ನೀವು ನಿಮಗೆ ನಂಬಿಕೆ ಬರಬೇಕಂದ್ರೆ ಫಸ್ಟು ನಿಮಗೆ ಓಕೆ ನನಗಿದು ಖಂಡಿತವಾಗಿ ಇದು ಆಗುತ್ತೆ, ಇವ್ರು ಹೇಳಿದ್ದಾರೆ ಮಾಡೋಣ ಅಂತಂದು ಮಾಡಿ, ನಂಬಿಕೆ ಇಟ್ಕೊಂಡು ಮಾಡಿ. ನಿಜವಾಗ್ಲೂ 100% ಇದು ಒಂದು ವರ್ಕೌಟ್ ಆಗೇ ಆಗುತ್ತೆ. ನಾನು ಕೂಡ ಅದನ್ನು ಮಾಡಿರುವಂಥದ್ದು. ಜಾಸ್ತಿ ವಾಟರ್ ಮ್ಯಾನಿಫೆಸ್ಟ್ ಮಾಡುವಾಗ ತುಂಬ ಅದು ಆಗಬೇಕು ಇದಾಗಬೇಕು ಅಂತ ಯೋಚನೆ ಮಾಡಬೇಡಿ. ಒಂದು 2ರಿಂದ 3 ಮಾತ್ರ ಮ್ಯಾನಿಫೆಸ್ಟ್ ಮಾಡಿ. ಆವಾಗ ನೋಡಿ ಆ ಒಂದು ದಿನ ನಿಮಗೆ ಯಾವ ರೀತಿಯಾಗಿರುತ್ತೆ ಅಂತ. ನಾನು ಎಕ್ಸಾಂಪಲ್ ಹೇಳಬೇಕಪ್ಪ ಅಂತ ಅಂದರೆ, ಇವತ್ತಿನ ದಿನ ನನ್ನ ಒಂದು ಫುಲ್ ಡೇ ತುಂಬ ಪ್ರೊಡಕ್ಟಿವ್ ಆಗಿರಬೇಕು. ಈ ಡೇ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡದೆ ತುಂಬಾ ಚೆನ್ನಾಗಿ ಹೋಗಬೇಕು ಅಂತಂದ್ರೆ ನೀವು ಪ್ರೇಯರ್ ಮಾಡಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು ಬೇರೆ ಏನಾದರೂ ಮಾಡ್ಕೋಬೋದು, ಬಟ್ ನೆಗೆಟಿವ್ ಆಗಿ ಏನೋ ಮಾಡಬೇಡಿ. ನೆಗೆಟಿವ್ ನಿಜವಾಗ್ಲೂ ವರ್ಕ್ ಆಗೋಲ್ಲ, ಆದರೆ ಪಾಸಿಟಿವ್ ಮಾತ್ರ. ಸೊ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಇದೆಲ್ಲನೂ ಕೂಡ ನೆಗೆಟಿವ್ಗೆ ವರ್ಕ್ ಆಗುವಂಥದ್ದಲ್ಲ. ಫುಲ್ ಪಾಸಿಟಿವ್ ಆಗಿರಬೇಕು. ಪಾಸಿಟಿವ್ ಮಾತ್ರ ನೀವು ಕೇಳ್ಕೊಂಡಾಗ ಪಾಸಿಟಿವ್ ಮಾತ್ರ ವರ್ಕ್ ಆಗೋವಂಥದ್ದು. ಇನ್ನೂ ಗೊತ್ತಲ್ವಾ, ಮನೆಯದೆಲ್ಲ ಮ್ಯಾನಿಫೆಸ್ಟೇಷನ್ನ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಕ್ಲಾಸ್ ಕೇಳ್ತಾನೆ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ.
ಫಸ್ಟು ಮನೆ ಕ್ಲೀನ್ ಇಟ್ಕೊಂಡು ನೆಕ್ಸ್ಟ್ ಬೇರೆ ಏನು ಕೆಲಸ ಇರುತ್ತೆ ಅದೆಲ್ಲ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಹಂಗೆ ಏನೋ ಒಂದು ಮಾಡೋಣ ಏನೋ ಒಂದು ಬಿಡೋಣ ಅಂತಂದರೆ ನಿಜವಾಗ್ಲೂ ಆಗೋಲ್ಲ. ಇನ್ನೊಂದೇನೆಂದರೆ ನಾವು ನಿಜವಾಗ್ಲೂ ದೇವ್ರನ್ನ ಒಲಿಸ್ಕೋಬೇಕು, ಭಗವಂತನ ಆಶೀರ್ವಾದ ನಮ್ಮ ಜೊತೆ ಸದಾ ಇರಬೇಕು ಅಂತ ಅಂದಾಗ ಫಸ್ಟು ನಮ್ಮ ಮನೇನ ಸುಂದರವಾಗಿ ಸ್ವಚ್ಛಂದವಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ನಿಜವಾಗ್ಲೂ ಅದಾದಮೇಲೆ ಭಗವಂತ ಖಂಡಿತವಾಗಿ ಒಲಿತಾನೆ. ನಿಜವಾಗ್ಲೂ ಅದನ್ನೆಲ್ಲ ನೀವು ಫಾಲೋ ಮಾಡ್ಕೊತ ಹೋದಾಗ ಗೊತ್ತಾಗುತ್ತೆ. ಈಗ ನಮಗಿನ ಸೀನಿಯರ್ ಈ ಒಂದು ಫೀಲ್ಡಿಗೆ ಅಂದರೆ ಮದುವೆ ಆಗಿ ನಾವು ಒಂದು 2 ಇಯರ್ಸ್ ಆಯಿತು ಈ ಫೀಲ್ಡಿಗೆ ಬಂದು. ಬಟ್ ಮುಂಚೆ ನಮಗೆ ಯಾವಾಗಲೂ ಕ್ಲೀನೇ ಇರ್ತಾ ಇದ್ದಿದ್ದು. ಅದಾದಮೇಲೆ ಮದುವೆ ಆದಮೇಲೆ ಇನ್ನೂ ಸ್ವಚ್ಛವಾಗಿ ಇಟ್ಕೋಬೇಕು, ತುಂಬಾ ಕ್ಲೀನ್ ಇಟ್ಕೋಬೇಕು ಅನ್ನೋದು ನಾನು ನಮ್ಮ ಎಮೋ ಜಿಮ್ ಕ್ಲಾಸಸ್ಸಿಂದ ನಾನು ತಿಳ್ಕೊಂಡಿರುವಂಥದ್ದು. ಮುಂಚೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ನಾನು ಇನ್ನೂ ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ನೋಡೋದಕ್ಕಿಂತ ನಾನು ನನ್ನ ದೊಡ್ಡಮ್ಮನಿಂದ ಕಲ್ತಿದ್ದೆ ಜಾಸ್ತಿ. ಯಾಕಪ್ಪ ಅಂದರೆ ಒಬ್ಬ ಹೆಣ್ಮಗಳಾದವಳು ಮನೇನ ಫಸ್ಟು ಕ್ಲೀನಾಗಿ ಇಟ್ಕೋಬೇಕು. ಆವಾಗ ಮನೆ ಮನಸ್ಸು ಎರಡೂ ಕ್ಲೀನ್ ಇಟ್ಕೊಂಡಾಗ ನಾವು ಅಂದ್ಕೊಂಡಿದ್ದಂಥ ಕೆಲಸಗಳು ತಂತಾನೇ ಎಲ್ಲನೂ ಆಗ್ತಾ ಹೋಗುತ್ತೆ ಅಂತೆಲ್ಲ ನಮ್ಮ ದೊಡ್ಡಮ್ಮ ಅವಾಗ ಹೇಳ್ತಾಯಿದ್ರು. ಅವಾಗ ಹ್ಞೂ ಅಂತ ನಾವು ಕೇಳ್ತಾ ಇದ್ವಿ. ಅಷ್ಟು ಗೊತ್ತಲ್ವ ಚಿಕ್ಕವರಿದ್ದಾಗ ಅಷ್ಟೇನು ನಾವು ಗಮನ ಹರಿಸ್ತಿರಲಿಲ್ಲ. ನೀವು ಏನಾದರೂ ಹೇಳೋಗಮ್ಮ ಅಂತ ಹೇಳ್ತಾ ಇದ್ವಿ. ಅದಾದಮೇಲೆ ಮದುವೆ ಆದಮೇಲೆ ಗೊತ್ತಾಗ್ತಾ ಇರೋವಂಥದ್ದು. ನಮ್ಮ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆದಮೇಲೆ ಟಿ ವಿ ಆನ್ ಮಾಡಿ ಬೆಳಗ್ಗೆ ಫಿಲಮ್ ಸಾಂಗ್ ಹಾಕೋಕ್ಕೆ ಹೋಗ್ಬಿಡಿ. ದೇವರ ಸಾಂಗ್ಗಳಾಗಿರ್ಬೋದು, ಜಪ ಆಗಿರ್ಬೋದು, ಒಳ್ಳೊಳ್ಳೆ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಲಲಿತಾ ಸಹಸ್ರನಾಮ ಆಗಿರ್ಬೋದು, ಗಾಯತ್ರಿ ಮಂತ್ರ, ಈ ರೀತಿಯಾದಂತಹ ಒಂದು ಸಾಂಗ್ಸ್ನ ದೇವರ ಸಾಂಗ್ಗಳನ್ನ ಕೇಳಿ ತುಂಬಾ ಒಂಥರ ಮನೆ ಫುಲ್ ಪಾಸಿಟಿವ್ನೆಸ್ ಇರುತ್ತೆ. ಇನ್ನು ಇದೆಲ್ಲ ಆದಮೇಲೆ ಡಿಟಾಕ್ಸ್ ಡ್ರಿಂಕ್ ಅಂದರೆ ನನಗೆ ಎದ್ದಷ್ಟೇ ಅದು ಬಿಸಿನೀರಿಗೆ ಹಾಟ್ ವಾಟರ್ಗೆ ಒಂದು ಚಿಯಾ ಸೀಡ್ಸ್, ಲೆಮನ್ ಯಾವುದಾದ್ರೂ ಹಾಕೊಂಡು ಕುಡ್ದಾದ್ಮೇಲೆ 1 ಅವರ್ ಗ್ಯಾಪ್ ಆಗಿರುತ್ತೆ. ಅದಾದಮೇಲೆ ಒಂದು ಕಷಾಯ ಆಗಿರ್ಬೋದು, ಶುಂಠಿ ಟೀ ಆಗಿರ್ಬೋದು, ಅಥವಾ ಲೆಮನ್ ಟೀ, ಜಿಂಜರ್ ಟೀ ಈ ಥರ ನಾನು ಮಾಡ್ಕೊಂಡು ಕುಡಿತೀನಿ. ಇವತ್ತು ಸಹ ಪುದೀನ ಇತ್ತು, ಜೀರಾ ಇತ್ತು, ಅದಕ್ಕೋಸ್ಕರ ಜೀರಿಗೆ ಟೀ ಮಾಡ್ಕೊಂಡು ಕುಡಿತಾ ಇದ್ದಂಥದ್ದು ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನೀವು 3 ಐಟಮ್ಸ್ ಪುದೀನ ಇಲ್ಲಾಂದ್ರೂ ಪರವಾಗಿಲ್ಲ, ನೀರಿಗೆ ಬೆಲ್ಲ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದಾದಮೇಲೆ ಕುಡೀರಿ. ಎಷ್ಟು ಬಾಡಿ ರಿಲೀಫ್ ಅನಿಸುತ್ತೆ ಅಂತಂದರೆ ನಿಮಗೆ ಕಾಫಿನೂ ಬೇಡ, ಟೀನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನಾನು ಕೂಡ ಕುಡಿದು ಮೇಲೆ ಬಂದೆ. ಒಳ್ಳೊಳ್ಳೆ ಅದರಿಂದ ಬೆನಿಫಿಟ್ ಸಿಗುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇದಾದಮೇಲೆ ಮೇಲ್ಗಡೆ ಬಂದು ತುಂಬ ದಿನ ಆಗಿತ್ತು ನಾನು ಟೆರೆಸ್ ಮೇಲೆ ಬಂದು ವರ್ಕೌಟ್ ಮಾಡಿ. ಯಾವಾಗದು ತಿಂಗಳಲ್ಲಿ 2 ಸಲ ಬರೋದೇ ದೊಡ್ಡದಾಗಿರುತ್ತೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡೆ, ಒಂದು 1/2 ಅವರು ಮೆಡಿಟೇಷನು, ಪ್ರಾಣಾಯಾಮ ಎಲ್ಲ ಮುಗಿಸ್ಕೊಂಡು ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿ ಕೆಳಗಡೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತಗೊಂಡು ABC ಜ್ಯೂಸ್ ಮಾಡಿದೆ ನಾನು. ನಿಜವಾಗ್ಲೂ ನನಗೆ ಅದೇನೋ ಗೊತ್ತಿಲ್ಲ, ಈಗ ಹೆಲ್ತ್ ಕಾನ್ಷಿಯಸ್ಸು ತುಂಬಾ ಜಾಸ್ತಿ ಆಗಿರುವಂಥದ್ದು. ಮುಂಚೆ ಅಂದರೆ ಹಾಸ್ಟೆಲಲ್ಲೂ ಇದ್ದಾಗ ಇತ್ತು, ಆದರೆ ನಾನು ಮನೇಲಿ ಪ್ರಿಪೇರ್ ಮಾಡ್ಕೊತಿರ್ಲಿಲ್ಲ. ಹೊರಗಡೆ ಹೋಗಿ ಎಳ್ನೀರು ಕುಡಿಯೋದು ಅಥವಾ ಫ್ರೂಟ್ಸ್ ತಿನ್ನೋದು, ಮಜ್ಜಿಗೆ ಕುಡಿಯೋದು, ಸ್ವಲ್ಪ ಲೈಟಾಗಿ ಊಟ ಮಾಡೋದು, ಜಾಸ್ತಿ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ನ ತಿನ್ನೋದು, ಆ ಥರ ಇತ್ತು. ಇನ್ನು ನಮ್ಮ ಹಾಸ್ಟೆಲಲ್ಲಿ ಕೂಡ ನಾವು ಮಾಸ್ಟರ್ಸ್ ಮಾಡುವಾಗ ಹಾಸ್ಟೆಲಲ್ಲಿ ಕೂಡ ನಮಗೆ ತುಂಬ ಚೆನ್ನಾಗಿ ಫುಡ್ಡೆಲ್ಲ ಇತ್ತು. ಬಟ್ ಸೇಮ್ ಟೇಸ್ಟು ಏನು ಚೇಂಜಸ್ ಇಲ್ಲ, ಆ ಟೈಮ್ ಟೇಬಲ್ ಪ್ರಕಾರನೇ ಇತ್ತು. ಮಾರ್ನಿಂಗ್ ಇದೇ ಕೊಡಬೇಕು, ಆಫ್ಟರ್ನೂನ್ ಇದೇ ಕೊಡಬೇಕು, ಈವ್ನಿಂಗ್ ಇದು ಟೀ ಆರ್ ಕಾಫಿನೇ ಕೊಡಬೇಕು, ಹಾಲು ಕೊಡಬೇಕು, ಆ್ಯಂಡ್ ನೈಟ್ ಮುದ್ದೆನೇ ಕೊಡಬೇಕು, ಚಪಾತಿ ಕೊಡಬೇಕು. 15 ಡೇಸ್ ಒಂದ್ಸಲಿ ಚಿಕನನ್ನು ಕೊಡ್ತಾಯಿದ್ರು. ಸೊ ಬಟ್ ತುಂಬಾ ಅಲ್ಲ, ಅದರಲ್ಲಿ ತರಕಾರಿ ಆಗಿರ್ಬೋದು, ಕಾಳು ಎಲ್ಲನೂ ಸೇರಿತ್ತು, ಒಂಥರ ಚೆನ್ನಾಗಿತ್ತು. ಬಟ್ ಒಂದೇ ಟೇಸ್ಟ್ ಅಂತ ಅಂದರೆ 2 ವರ್ಷ ಇದ್ದಿದ್ದು, 2 ವರ್ಷವೂ ಸೇಮ್ ಟೇಸ್ಟ್, ಏನೂ ಚೇಂಜಸ್ ಇಲ್ಲ, ಯಾವುದೇ ಬದಲಾವಣೆ ಕೂಡ ಇಲ್ಲ. ಸೊ ಇನ್ನು ಮನೆಗೆ ಬಂದಮೇಲೆ ನಾನು ಪ್ರಿಪೇರ್ ಮಾಡ್ಕೊಂಡು ತಿಂತಾ ಇರುವಂಥದ್ದು. ಇನ್ನು ಮದುವೆ ಆದಮೇಲೆ ನಾನು ಆಲ್ಮೋಸ್ಟ್ ಮುಂಚೆ 46 ಇದ್ದೆ, ಈಗ ನಾನು 60 ಆಗಿದ್ದೀನಿ. ಲಾಸ್ಟ್ ನಾನು 2 kg ಕಡಿಮೆ ಆಗಿದ್ದೆ ಅಂತ ಕೂಡ ಹೇಳಿದ್ದೆ ನಾನು. ಹೌದು, ಕಡಿಮೆ ಆಗಿದೆ. ಈಗ 58 ಇರುವಂಥದ್ದು. ಮತ್ತೆ ಈಗ ನಾನು ಮದುವೆಗೆಲ್ಲ ಹೋಗಿ ಬಂದು ಅಲ್ಲಿ ಚೆನ್ನಾಗಿ ಸರಿಯಾಗಿ ತಿನ್ಕೊಂಬಂದಿದ್ದೀನಿ ಮೇಡಮ್ ಮದುವೆ ಊಟನ. ಅದಕ್ಕೆ ಮತ್ತೆ 1 kg ಜಾಸ್ತಿ ಆಗಿಬಿಟ್ಟಿದ್ದೀನಿ. ಮತ್ತೆ ಅದಕ್ಕೆ ಕರೆಕ್ಟಾಗಿ ಓಕೆ ಇನ್ಮೇಲಿಂದ ಬ್ಯಾಲೆನ್ಸ್ ಮಾಡಬೇಕು ಅಂತೇಳಿ ಮತ್ತು ನಾನು ಡಿಟಾಕ್ಸ್ ಡ್ರಿಂಕಿಂದ ಮಾರ್ನಿಂಗ್ ಬೆಳಗ್ಗೆ ಹಾಟ್ ವಾಟರಿಂದ ಹಿಡಿದು ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ABC ಜ್ಯೂಸಿಂದ ಹಿಡಿದು ಟಿಫನಲ್ಲೂ ಕೂಡ ತರಕಾರಿಗಳಾಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು ಎಲ್ಲನೂ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ನಾನು ಪ್ರಿಪೇರ್ ಮಾಡೋದಾಗಿರ್ಬೋದು, ರೆಫರ್ ಮಾಡೋದಾಗಿರ್ಬೋದು, ಇದೇ ರೀತಿಯಾಗಿ ಬಳಸೋವಂಥದ್ದು ನಿಮಗೆ ತಿಳಿಸ್ತಾ ಇರುವಂಥದ್ದು. ಇನ್ನು ಅಮ್ಮಗೂ ಕೂಡ ಅವರು ABC ಜ್ಯೂಸ್ ಅವ್ರಿಗೆ ಎತ್ತಷ್ಟೇ ಟೀ ಅಂತ ಟೀನೇ ಬೇಕು ಅವ್ರಿಗೆ, ಇನ್ನೇನು ಬೇಡ, ಟೀ ಇದ್ರೆ ಸಾಕು ಅಂತಿರ್ತಾರೆ. ಟೀಗೆ ಏನು ಮಾಡಲ್ಲ, ಕಷಾಯ ಬಿಟ್ಟರೆ ಡ್ರೈ ಫ್ರೂಟ್ ಜ್ಯೂಸು ಇಲ್ಲಾಂದರೆ ABC ಜ್ಯೂಸ್ ಮಾಡಿಕೊಡ್ತೀನಿ.
ಕುಡೀರಿ ಅಂತ ಹೇಳಿದ್ದು. ಅದಕ್ಕೆ ಅವ್ರ ಜೊತೆಗೆ ನಾನು ಕುಡಿಬೇಕಲ್ಲ ಅಂತಂದು ಅವ್ರನ್ನ ಸೇರಿಸಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಅವರು ದೊಡ್ಡಮ್ಮ ಇನ್ನೂ ಫ್ರೆಶ್ ಅಪ್ ಆಗ್ತಾಯಿದ್ರು, ಅಮ್ಮ ಕೂಡ ಕೊಟ್ಟೆ, ಅಮ್ಮ ಕುಡಿದ್ರು. ಅದಾದಮೇಲೆ ಪಾಪನ ಆಟ ಆಡಿಸ್ತಾ ಇದ್ದೆ. ಮಗ ಇರೋದ್ರಿಂದ ಎಷ್ಟು ಚೆನ್ನಾಗಿ ಟೈಮ್ ಹೋಗ್ತಾಯಿತ್ತು ಗೊತ್ತಾ. ಬೆಳಗ್ಗೆ 4 ಗಂಟೆಗೆ ಇದ್ರೂ ಕೂಡ ಇನ್ನೂ ಕೆಲಸ ಇದೆ ಅಂತ ಅನಿಸ್ತಾ ಇತ್ತು. ಮೇಲಿನ ಕೆಲಸ ಮುಗಿಸ್ಕೊಳೋಷ್ಟಿಗೆ ಆಲ್ಮೋಸ್ಟ್ ಒಬ್ಬರೇ ಇದ್ದಾಗ 3 ಅವರ್ಸಲ್ಲಿ ಎಲ್ಲ ಕೆಲಸ ಮುಗಿದಿರುತ್ತೆ. ಇನ್ನು ನನ್ನ ಕ್ಲಾಸ್ ಆಗಿರ್ಬೋದು, ನನ್ನ ಯೋಗ ಎಲ್ಲ ಸೇರಿ ಒಂದು 3 to 4 ಅವರ್ಸ್ ಅಂತೂ ನನಗಂತೂ ಬೇಕೇ ಬೇಕಾಗಿರುತ್ತೆ. ಇನ್ನು ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಇನ್ನೇನು ಸ್ನಾನ ಮಾಡಿ ಪೂಜೆ ಮಾಡಬೇಕು, ಬಿಟ್ಟರೆ ಟಿಫನ್ ಮಾಡಬೇಕಿತ್ತು. ಟಿಫನ್ಗೆಲ್ಲ ನಾನು ಏನು ಮಾಡಬೇಕು ಅಂತ ಅವ್ರಿಗೆ ಕೇಳಿ ಮಾಡಬೇಕಿತ್ತು. ಯಾಕಂದರೆ ಮನೇಲಿ ಎಲ್ಲರೂ ಇದ್ರಲ್ವ, ಒಂದು ಕಾರಣಕ್ಕೋಸ್ಕರ ಅವ್ರು ಏನಾದರೂ ಮಾಡು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ವೆಜಿಟೇಬಲ್ ಕರಿ ಮತ್ತು ಪೂರಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದ್ದು. ನಿಜವಾಗ್ಲೂ ನಮ್ಮ ಮನೇಲಿ ಫಸ್ಟ್ ಟೈಮ್ ಈ ಮನೆಗೆ ಬಂದಾಗ ಪೂರಿ ಮಾಡಿರೋದು ಫಸ್ಟ್ ಟೈಮ್ ಅಂತಲೇ ಅನಿಸುತ್ತೆ ನನಗೆ. ಅದೇನೋ ಗೊತ್ತಿಲ್ಲ, ನನಗೆ ಎಣ್ಣೆಯಲ್ಲಿ ಕರೆದಿರುವಂಥ ಐಟಮ್ಸ್ ತಿನ್ನಲಿಕ್ಕೆ ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಬೇಡ ಅಂತಂದು ಬಿಟ್ಟಿದ್ದು. ಈಗ ನನ್ನ ತಂಗಿ ಕೂಡ ಮಾಡು ಅಂತ ಹೇಳ್ತಾಯಿದ್ಲು. ಅದಕ್ಕೋಸ್ಕರನೇ ಈ ಒಂದು ಪೂರಿ ಮಾಡಿ ವೆಜಿಟೇಬಲ್ ಕರಿ ಮಾಡಿರುವಂಥದ್ದು. ವೆಜಿಟೇಬಲ್ ಕರಿ ಅಂದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿಯಾಗಿ ಮಾಡ್ತಾರೆ. ನಾನು ಕೂಡ ಈಗ ತೋರಿಸಿದಂಥ ಎಲ್ಲ ಐಟಮ್ಸ್ನ ಬಳಸಿಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ, ಅದಾದಮೇಲೆ ನಮ್ಮ ಮನೇಲಿ ಯಾವೆಲ್ಲ ತರಕಾರಿಗಳು ಇದ್ದಾವೋ ಅದೆಲ್ಲನೂ ಸಹ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಎಲ್ಲನೂ ಯಾವುದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಅಂತೇಳಿ ಫಸ್ಟು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ. ನೋಡಿದ್ರಲ್ಲ, ನಾನು ವೆಜಿಟೇಬಲ್ ಕರಿನ ಇದೇ ರೀತಿಯಾಗಿ ಮಾಡುವಂಥದ್ದು. ಆ್ಯಕ್ಚುಲಿ ಬೀಟ್ರೂಟ್ ಹಾಕಿರೋದ್ರಿಂದ ಅದ್ರ ಟೇಸ್ಟೇ ಫುಲ್ ಚೇಂಜ್ ಆಗೋಗ್ಬಿಡ್ತು. ಆದರೂ ಟೇಸ್ಟಿಯಾಗಿತ್ತು, ಬಟ್ ನಾನು ಯಾವಾಗಲೂ ರೆಗ್ಯುಲರಾಗಿ ಮಾಡೋ ರೀತಿ ಇರಲಿಲ್ಲ, ಸ್ವಲ್ಪ ಚೇಂಜಸ್ ಇತ್ತು. ಇನ್ನು ಪೂರಿ ಎಲ್ಲ ಮಾಡಿಬಿಟ್ಟು ಕರೆದು ಎಲ್ಲರಿಗೂ ಟಿಫನ್ ಹಾಕ್ಕೊಟ್ಟು ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಕೈ ಮುಗಿದು ಅದಾದ್ಮೇಲೆ ಬಂದು ಟಿಫನ್ ಮಾಡಿದರು. ನಾನು ಕೂಡ ಸ್ನಾನ ಮಾಡಿಕೊಂಡು ನಮ್ಮ ಪಾಪು ಜೊತೆ ಜಪ ಮಾಡ್ತಾಯಿದ್ದೆ, ದೇವ್ರ ಸಾಂಗ್ ಹೇಳ್ತಾ ಇದ್ದೆ. ನನ್ನ ಮಗ ಅಂತೂ ನನ್ನ ಜೊತೆಗೆ ಫುಲ್ಲು ಮಗ್ನನಾಗೋಗ್ಬಿಟ್ಟಿದ್ದ. ನೋಡ್ತಾ ಇರ್ಬೋದು, ನಾನು ಶ್ಲೋಕ ಆಗಿರ್ಬೋದು, ದೇವರ ನಾಮ ಜಪ ಮಾಡ್ತಾ ಇರುವಾಗ ಫುಲ್ಲು ಏನೋ ಒಂಚೂರು ಅಳ್ದೆ, ಏನೂ ಇದನ್ನು ಮಾಡಿದೆ, ಸೈಲೆಂಟಾಗಿ ಕುತ್ಕೊಂಡು ಕೇಳ್ತಾ ಇದ್ದ. ಮನೇಲಿ ಮಕ್ಕಳಿದ್ದಾಗ ಅವ್ರಿಗೆ ಈ ರೀತಿ ಅಭ್ಯಾಸ ಮಾಡಿಸೋದ್ರಿಂದ ಅವ್ರಿಗೆ ನಿಜವಾಗ್ಲೂ ಒಳ್ಳೆ ಸಂಸ್ಕಾರನ ಕಲಿತಾರೆ ಅನ್ನೋದಕ್ಕೆ ನನ್ನ ಮಗ ಕೂಡ ಸಾಕ್ಷಿ. ಇದಾಗಿತ್ತು ನನ್ನ 4 o'clock ಮಾರ್ನಿಂಗ್ ರೊಟೀನ್. ಸೊ ಪ್ರತಿನಿತ್ಯನೂ ಇದೇ ರೀತಿಯಾಗಿರುತ್ತೆ. ಫ್ಯಾಮಿಲಿ ಬಂದಾಗ ಸ್ವಲ್ಪ ಚೇಂಜಸ್ ಇರೋವಂಥದ್ದು. ಸೊ ಯಾರೆಲ್ಲ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.